ಡಿಕೆ ಶಿವಕುಮಾರ್ ಒಬ್ಬ ಕಲಾಕಾರ. ಅವರಂತ ಕಲಾಕಾರ ಕರ್ನಾಟಕದಲ್ಲಿ ಯಾರೂ ಇಲ್ಲ ಅಂತ ಬೆಂಗಳೂರಲ್ಲಿ ಸಂಸದ ಡಿ.ವಿ. ಸದಾನಂದ ಗೌಡ ಹೇಳಿಕೆ ಕೊಟ್ಟಿದ್ದಾರೆ. ಪೆನ್ ಡ್ರೈವ್ ವೈರಲ್ ಸೂತ್ರಧಾರ ಡಿಕೆ ಶಿವಕುಮಾರ್. ಮೋದಿ ಗ್ಯಾರಂಟಿ ಮುಂದೆ ಇವರದ್ದು ಎಲ್ಲ ಟುಸ್ ಆಗಿದೆ. ಬೆಂಗಳೂರಲ್ಲಿ ಡಿ.ವಿ. ಸದಾನಂದ ಗೌಡ ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ. ಎಸ್ಐಟಿ ತನಿಖೆ ಸರಿಯಾದ ಹಾದಿಯಲ್ಲಿ ಸಾಗ್ತಾ ಇಲ್ಲ, ಲೋಕಸಭೆಯಲ್ಲಿ ಹಿನ್ನಡೆ ಆಗುತ್ತೆಂದು ಈ ರೀತಿ ಮಾಡಿದ್ದಾರೆ ಅಂತ ಸದಾನಂದ ಗೌಡ ಆರೋಪ ಮಾಡಿದ್ದಾರೆ. ಒಟ್ಟು ಒಂದು ಚಾರಿತ್ರ್ಯ ಹನನ ಮತ್ತು ಎರಡನೇ ಹಂತದ ಚುನಾವಣೆಯ ಸಂದರ್ಭದಲ್ಲಿ ಇದರ ಪ್ರಭಾವವನ್ನಾದರೂ ಉಪಯೋಗ ಮಾಡೋಣ ಅಂತ ಹೇಳುವಂಥ ಹಿನ್ನೆಲೆಯಲ್ಲಿ ನಮ್ಮ ಡಿ ಕೆ ಶಿವಕುಮಾರರು ಅವರು ಒಂದು ಅದ್ಭುತವಾದಂಥ ಕಲಾಕಾರ. ಡಿ ಕೆ ಶಿವಕುಮಾರರಂಥ ಕಲಾಕಾರ ಯಾರು ಸದ್ಯಕ್ಕೆ ನಮಗೆ ಕರ್ನಾಟಕ ರಾಜ್ಯದ ರಾಜಕಾರಣದಲ್ಲಿ ಸಿಕ್ಕಲಿಕ್ಕಿಲ್ಲ. ಅವರ ಆ್ಯಕ್ಟಿವಿಟೀಸ್ ಅಂತ ಹೇಳುವಂಥದ್ದು ಇತ್ತೀಚೆಗೆ ಬಂದಂಥ ಬೇರೆ ಬೇರೆ ಹೆಜ್ಜೆಗಳಲ್ಲಿ ನಮಗೆ ಗೊತ್ತಾಗುತ್ತೆ. ಕಾರ್ತಿಕನ್ನು ಯಾಕೆ ಇಲ್ಲಿಂದ ಹೊರಗೆ ಕಳಿಸುವಂಥ ಪ್ರಯತ್ನ ಮಾಡಿದರು ಅಥವಾ ಅವನನ್ನು ಪಡ್ಕೊಳ್ಳಿಕ್ಕೆ ಯಾಕೆ ಇವತ್ತು ಪ್ರಯತ್ನಗಳನ್ನು ಮಾಡ್ತಾ ಇಲ್ಲ, ಇದೆಲ್ಲವನ್ನು ನೋಡಿದರೆ ಒಂದು ದೊಡ್ಡ ಸಂಶಯ ಕಾಣ್ತಾ ಇದೆ. ಖಂಡಿತವಾಗಿ ಇದೊಂದು ಇದರ ಸೂತ್ರಧಾರ ಡಿ ಕೆ ಶಿವಕುಮಾರ್ ಒಂದು ರೀತಿಯಲ್ಲಿ ಕೊನೆಯ ಕ್ಷಣದಲ್ಲಾದರೆ ಏನಾದ್ರು ಒಂದು ಪ್ರಯೋಜನಗಳನ್ನು ಪಡ್ಕೊಳ್ಳುವಂತ ಹೇಳುವಂಥದ್ದು ಮಾಡಿದ್ದಾರೆ ಅಂತ ಅನ್ನಿಸ್ತದೆ. ಒಂದೇ ಒಂದು ಉದ್ದೇಶ, ಅವರಿಗೆ ಯಾವಾಗ ಮೋದಿ ಗ್ಯಾರಂಟಿಗಳು ಭಾರಿ ಪ್ರಬಲವಾಗಿ ಬರಲಿಕ್ಕೆ ಪ್ರಾರಂಭ ಆಯಿತು, ಈ ಗ್ಯಾರಂಟಿಯಿಂದ ಅವರು ಕಂಗಾಲಾಗ್ಬಿಟ್ರು. ಕಳೆದ ಬಾರಿ ಬಂದದ್ದು ಕೂಡ ಈ ಸಾರಿ ಬರಲ್ಲ, ಇದ್ದದನ್ನು ಕಳ್ಕೊಳ್ತೇವೆ ಅಂತ ಹೇಳುವಂಥ ಅವರಿಗೆ ಒಂದು ಭಾರಿ ಇದು ಬಂದು ಅಪ್ಸೆಟ್ ಆಗಿ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಅಂತ ನಾನು ಭಾವಿಸ್ತೇನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.